ಗುಬ್ಬಿ ತಾಲೂಕಿನ ಪ್ರಸಿದ್ಧ ಪುರಾಣ ಎಂ.ಎನ್. ಕೋಟೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಶನಿವಾರ ವೈಕುಂಠ ಏಕಾದಶಿ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಬೆಳಗ್ಗೆ 4 ಗಂಟೆಯಿಂದಲೇ ಸುಪ್ರಭಾತ ಸೇವೆ, ಪಂಚಾಮೃತ ಅಭಿಷೇಕ, ಉಯ್ಯಾಲೆ ಉತ್ಸವ ನಡೆಯಿತು. ಸ್ವಾಮಿಗೆ ವಿಶೇಷ ಅಲಂಕಾರದೊಂದಿಗೆ ಗೋಪೂಜೆ, ನಂತರ ದೇವಾಲಯದ ಸುತ್ತ ಸ್ವಾಮಿಯ ಉತ್ಸವ ನಡೆಯಿತು. ಬೆಳಗ್ಗೆ 6 ಗಂಟೆಯಿಂದಲೇ ಭಕ್ತಾದಿಗಳಿಗೆ ಸಪ್ತದ್ವಾರಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಜಿಲ್ಲೆಯ ವಿವಿಧೆಡೆಗಳಿಂದ ಆಗಮಿಸಿದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಸಪ್ತದ್ವಾರದ ಮೂಲಕ ಸ್ವಾಮಿಯ ದರ್ಶನ ಪಡೆದರು. श्री रंगराजाय विद्महे कावेरी मध्यनिलयाय धीमहि तन्नो रंगनाथ प्रचोदयात्। महादेव्यै च विद्महे विष्णुपत्न्यै च धीमहि तन्नो महालक्ष्मी प्रचोदयात्। धनुर्धरायै विद्महे सर्वसिद्ध्यै च धीमहि तन्नो भूदेवी प्रचोदयात्। ಇವತ್ತಿನ ದಿನ ವೈಕುಂಠ ಏಕಾದಶಿ ಮಹೋತ್ಸವವು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಪ್ರಾತಃ ಕಾಲದಿಂದ 3 ಗಂಟೆಗೆ ಸ್ವಾಮಿಯವರಿಗೆ ಸುಪ್ರಭಾತ ಸೇವೆ, ತದನಂತರ ಪಂಚಾಮೃತ ಅಭಿಷೇಕ, ತದನಂತರ ಗೋಪೂಜೆ ಆದ ನಂತರ ಸ್ವಾಮಿಯವರಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಆದಮೇಲೆ ಪ್ರಾಕಾರೋತ್ಸವದ ನಂತರ ಉಯ್ಯಾಲೆ ಸೇವೆ ಆದಮೇಲೆ ಅಷ್ಟಾವಧಾನ ಸೇವೆ, ಶಾತ್ತುಮರೆ, ತೀರ್ಥ ಪ್ರಸಾದ ವಿನಿಯೋಗ ನಡೀತಾ ಇದೆ. ವಿಶೇಷವಾಗಿ ಸಪ್ತದ್ವಾರ ಪ್ರವೇಶ ಇದೆ. ನೆಕ್ಸ್ಟ್ ಅಲ್ಲಿ ಪ್ರಿಪೇರ್ ಆಗಿ